ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಇವಾಗ ಸಮ್ಮರ್ ಇರೋದ್ರಿಂದ ಚಿಕ್ಕ ಮಕ್ಕಳೆಲ್ಲ ಮನೆಯಲ್ಲೇ ಇರುತ್ತಾರಲ್ಲ, ಚಿಕ್ಕ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮನೆಯಲ್ಲೇ ಕಣ್ಣು ಮುಂದೆ ನಾವು ಮಾಡಿರೋದ್ರಿಂದ ಆಯಿಲ್ ಬಗ್ಗೆ ಅಥವಾ ಏನೇನು ಐಟಮ್ ಹಾಕಿದ್ರೆ ಅಂತ ಯಾವ ಟೆನ್ಷನ್ ಇರೋಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಮಾಡಿರೋದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಬೋದು. ಒಂದು 10-15 ಡೇಸ್ ಇಟ್ಟರೂ ಹಾಳಾಗಲ್ಲ. ಪಿಕ್ನಿಕ್ ತೊಗೊಂಡೋಗ್ಬೋದು, ಟೂರ್ ತೊಗೊಂಡೋಗ್ಬೋದು. ಎಲ್ಲದಕ್ಕೂ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ನಾವು ಕಣ್ಣು ಮುಂದೆ ಮಾಡಿದರೆ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ ಆ ಥರ ಏನು ಉಪಯೋಗಿಸಿಲ್ಲ. ಹಾಗಾಗಿ ನಾವು ಯಾವುದಾದ್ರೂ ಹಬ್ಬ ಹರಿದಿನ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದ್ರೂ ತೊಗೊಂಡೋಗ್ಬೋದು, ಏನು ತೊಂದರೆ ಇರೋಲ್ಲ. ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಪ್ಲೀಸ್ ಕಾಮೆಂಟ್ ಹಾಕಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಶುಗರ್ ಪೌಡ್ರ್ ಇದ್ರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮಿಕ್ಸಿಂಗ್ ಬೌಲ್ ತೊಗೊಂಡು ಫಸ್ಟು ಗೋಧಿ ಹಿಟ್ಟು ಹಾಕ್ಕೊಬೇಕು. ಗೋಧಿ ಹಿಟ್ಟು, ನೆಕ್ಸ್ಟ್ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊತೀನಿ, ಸ್ವಲ್ಪ ಬೈಂಡಿಂಗ್ಗೋಸ್ಕರ ಅಷ್ಟೇ. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಓಕೆ, ಸಾಲ್ಟ್ ಹಾಕ್ಕೊಂಡೆ ಒಂದು ಪಿಂಚಷ್ಟು ಟರ್ಮರಿಕ್ ಅಂದರೆ ಅರಿಶಿನ ಹಾಕ್ಕೊತೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರೆ, ಹಾಗೂ ಸ್ವಲ್ಪ ವಯಸ್ಸಾಗಿರೋರೆಲ್ಲ, ದೊಡ್ಡವರು ಎಲ್ಲ ತಿಂತಿರ್ತಾರಲ್ಲ, ಅದು ರೆಡ್ ಚಿಲ್ಲಿ ಪೌಡ್ರ್ ಇದೆಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಅಂತಾರಲ್ಲ, ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು. ಓಕೆ, ನೋಡ್ಕೊಂಡು ಹಾಕ್ಕೊಂಡ ನಂತರ ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಓಕೆ, ಉಪ್ಪು ಹಾಕ್ಕೊಂಡು ಸಾಕು ಅನಿಸಿದ, ಉಪ್ಪು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರೆಲ್ಲ ಏನು ಹಾಕೋದಿಲ್ಲ, ಅದೆಲ್ಲ ನೀರೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಕ್ವಾಂಟಿಟಿ ಜಾಸ್ತಿ ಅಥವಾ ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಎಷ್ಟಿಲ್ಲ ನೋಡ್ಕೊಂಡು ಕ್ವಾಂಟಿಟಿ ಜಾಸ್ತಿ ಕಡಿಮೆ ಮಾಡೋಕ್ಕೆ ಬರುತ್ತೆ. ಇವಾಗ ಟೊಮೊಟೊ ತೊಗೊಂಡಿದ್ವಿ. ಯಾವಾಗೂ ಟೊಮೊಟೊ ಯೂಸ್ ಮಾಡಿದರೆ ಈ ಪೋರ್ಷನ್ ಯೂಸ್ ಮಾಡೋಂಗಿಲ್ಲ. ಈ ಪೋರ್ಷನ್ ಎಲ್ಲ ಕಟ್ ಮಾಡಿ ಬಿಸಾಕೋಬೇಕು. ಈಗ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ತೀನಿ ಪೀಸ್ ಆಗಿ. ಓಕೆ, ಗ್ರೈಂಡ್ ಮಾಡ್ಕೊಳ. ನೀರೆಲ್ಲ ಹಾಕೋದು ಬೇಡ. ಟೊಮಾಟೋನಲ್ಲಿ ಸಾಕಷ್ಟು ನೀರಿನ ಅಂಶ ಇರೋದ್ರಿಂದ ಇದೇ ಟೊಮಾಟೋನ ಹಾಗೆ ಗ್ರೈಂಡ್ ಮಾಡ್ಕೊಳೋಣ. ಫೈನ್ ಪೇಸ್ಟ್ ಆಗಬೇಕಷ್ಟೇ, ನೀರು ಹಾಕೋದಿಲ್ಲ, ಏನು ಬೇಡ. 20 ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಂಡು ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ಸ್ವಲ್ಪ ಓಕೆ, ಇವಾಗ ಇದನ್ನು ಲಟ್ಟಿಸ್ಕೋಬೇಕು. ಓಕೆ, ಸ್ವಲ್ಪ ಹಿಟ್ಟಾಕಿ ಲಟ್ಟಿಸ್ಕೊಂಡು ಚಪಾತಿ ಸೈಜ್ ಲಟ್ಟಿಸ್ಕೋಬೇಕು. ಫಸ್ಟು ಚಪಾತಿ ಸೈಜ್ ಲಟ್ಟಿಸ್ಕೊಂಡು ಓಕೆ, ಚಪಾತಿ ಸೈಜ್ ಲಟ್ಟಿಸ್ಕೋಬೇಕು. ಚಪಾತಿ ಸೈಜ್ ಲಟ್ಟಿಸ್ಕೊಂಡು ಅಷ್ಟು ಪೂರ ತೆಳು ಎಲ್ಲ ಬೇಡ, ಒಂದು ಮೀಡಿಯಮ್ ಅದಕ್ಕೆ ಇರಲಿ. ಚಪಾತಿ ಲಟ್ಟಿಸ್ಕೊಂಡಾಗಿದೆ ನೋಡಿಕೊಂಡು ಇವಾಗ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ನೀರು ಆಗ್ಬಿಟ್ಟಿದೆ ಇದು. ಓಕೆ, ಆಯಿತಾ. ಈಗೆಲ್ಲವೂ ಇದೇ ರೀತಿ ಕಟ್ ಮಾಡ್ಕೋಬೇಕು. ಇವಾಗ ಶೇಪ್ಗಳು ಮಾಡ್ಕೋಬೇಕು, ಟ್ರಯಾಂಗಲ್ ಶೇಪ್ಗಳು ಮಾಡ್ಕೋಬೇಕು. ಓಕೆ, ಇಷ್ಟು ಎಲ್ಲವೂ ಟ್ರಯಾಂಗಲ್ ಶೇಪ್ ಮಾಡಬೇಕು. ಇನ್ನೂ ಒಂದು ಪ್ರೊಸೀಜರ್ ಇದೆ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಪ್ರೊಸೀಜರ್ ಅಂತ. ನೆಕ್ಸ್ಟ್ ಆಯ್ತು. ಇವಾಗ ಎಲ್ಲವೂ ಇದೊಂದು ಲೈನ್ ಮಾಡ್ಕೊಂಬಿಡ. ಇದೊಂದು ಲೈನ್ ಮಾಡಿಕೊಂಡ್ರೆ ಮುಗಿತೈತೆ. ಇವಾಗ ಫೋರ್ಕ್ ಇರುತ್ತಲ್ಲ, ಫೋರ್ಕ್ ತೊಗೊಂಡು ಈ ಥರ ಚುಚ್ಕೋಬೇಕು. ಓಕೆ,
ಎಲ್ಲದಕ್ಕೂ ಇದೇ ರೀತಿ ಮಾಡ್ಕೋಬೇಕು. ಓಕೆ, ಈ ಥರ ಮಾಡ್ಕೊಂಡು ಮುಗೀತು. ಫೋರ್ಕ್ ತೊಗೊಂಡು ಈ ಥರ ಚುಚ್ಕೋಬೇಕು. ಫೋರ್ಕ್ ಚುಚ್ಕೋಬೇಕು. ಇವಾಗ ಫಸ್ಟ್ ಎಣ್ಣೆ ಕಾಯಲಿ. ಓಕೆ, ಈಗ ಎಣ್ಣೆ ಕಾದಿದೆ ಅಂತ ಸ್ವಲ್ಪ ಸ್ಯಾಂಪಲ್ ನೋಡೋಣ. ಓಕೆ, ಕುದೀತಾ ಇದೆ. ಓಕೆ, ಇದು ಹಾಕಿದ ಕೂಡಲೇ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಓಕೆ, ಎರಡು ಸೈಡನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಓಕೆ, ಎರಡು ಸೈಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಅದ್ರಾಗೂ ಇವಾಗ ಸಮ್ಮರ್ ಇರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಹೆಲ್ದಿ ಆಗಿರುವಂಥದ್ದು ಮನೆಯಲ್ಲೇ ಮಾಡಿಕೊಟ್ರೆ ಚೆನ್ನಾಗಿ. ಓಕೆ, ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ ಹಾಗೂ ಹೆಲ್ದಿ ಆಗಿರುತ್ತೆ. ಮನೆಯಲ್ಲೇ ನೀವೇ ಮನೆಯಲ್ಲೇ ಮಾಡಿರೋದ್ರಿಂದ ಆಯಿಲ್ ಬಗ್ಗೆ ಅಥವಾ ಏನು ಐಟಮ್ ಬಗ್ಗೆ ಅಥವಾ ಆಯಿಲ್ ಬಗ್ಗೆ ಯಾವ ಟೆನ್ಷನ್ ಇರೋಂಗಿಲ್ಲ. ಓಕೆ, ಎರಡು ಸೈಡ್ ನೀಟಾಗಿ ಫ್ರೈ ಮಾಡಬೇಕು. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಪಿಕ್ನಿಕ್ ಹೋದ್ರೂ ತೊಗೊಂಡೋಗ್ಬೋದು. ಒಂದು 15 ದಿವಸ 20 ದಿವಸ ಇಟ್ರೂ ಏನು ಹಾಳಾಗಲ್ಲ. ಓಕೆ, ಎಲ್ಲಾದರೂ ಟೂರು ಪಿಕ್ನಿಕ್ ಹೆಂಗಾದರೂ ದೇವಸ್ಥಾನಗಳಿಗೆ 2-3 ದಿವಸ ಹೋದ್ರೂ ತೊಗೊಂಡು ಹೋಗ್ಬೋದು. ಇದಕ್ಕೆ ಯಾವುದೇ ಶುಂಠಿ ಬೆಳ್ಳುಳ್ಳಿ ಅಂತ ಏನು ಉಪಯೋಗಿಸಿಲ್ಲಲ್ಲ. ಯಾವ ಪೂಜೆ ಹೋಮ ಹವನ ಎಲ್ಲ ಇದ್ದಿದ್ದ ದಿವಸನೂ ತಿನ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಆಯಿತು. ಎರಡು ಸೈಡ್ ಡೀಪ್ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೋಬೇಕು. ಹಾಕೋಣ. ಓಕೆ, ಆಯಿಲೆಲ್ಲ ತೆಗೆದು ಆಗಿದೆಲ್ಲ. ನೆಕ್ಸ್ಟ್ ಇವಾಗ ಇದರೊಳಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಖಾರ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ. ನೆಕ್ಸ್ಟ್ ಇವಾಗ ಸಾಲ್ಟ್ ಇದೆಲ್ಲ, ಇವಾಗ ಬ್ಲ್ಯಾಕನ್ನು ಹಾಕೋಬೋದು, ವೈಟನ್ನು ಹಾಕೋಬೋದು. ಓಕೆ, ಸಾಲ್ಟ್ ಹಾಕ್ಕೊಂಡೆ ಸಾಕು ಅನಿಸುತ್ತೆ ಸಾಲ್ಟು. ನೆಕ್ಸ್ಟ್ ಇವಾಗ ಇದು ಆಮ್ಚೂರ್ ಪೌಡ್ರ್ ಹಾಗೆ ಸ್ವಲ್ಪ ಚಾಟ್ ಮಸಾಲ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂತಂದರೆ ಓಕೆ. ಸ್ವಲ್ಪ ಶುಗರ್ ಆಲ್ರೆಡಿ ಏನಾದರೂ ಶುಗರ್ ಮನೆಯಲ್ಲಿ ಪೌಡ್ರ್ ಮಾಡಿ ಇಟ್ಟಿರೋದ್ರೆ ಅದು ಕೂಡ ಹಾಕ್ಕೋಬೋದು, ಏನು ತೊಂದರೆ. ಚೆನ್ನಾಗಿ ಒಂದು ಬೌಲೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಓಕೆ, ಎಲ್ಲದಕ್ಕೂ ನೀಟಾಗಿ ಹೊಂದ್ಕೊಂಡು ಬಿಸಿ ಇದೆ, ಹಾಗಾಗಿ ಬಿಸಿ ಇದ್ದಾಗಲೇ ಚೆನ್ನಾಗೆಲ್ಲ ಹೊಂದ್ಕೊತೈತೆ. ಓಕೆ, ಎಲ್ಲ ಹೊಂದ್ಕೊತೈತೆ. ನೆಕ್ಸ್ಟ್ ಆಯಿತಾ, ಇನ್ನು ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕೋಣ. ಓಕೆ, ಚಿಕ್ಕ ಮಕ್ಕಳೆಲ್ಲ ತಿಂತಾರೆ, ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು. ಸ್ಪೈಸಸ್ ಎಲ್ಲ ಸ್ವಲ್ಪ ಸಾಲ್ಟು ಶುಗರ್ ಏನಾದರೂ ಪೌಡ್ರ್ ಇದ್ದರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಬೇಡ ಅಷ್ಟೇ ಸಾಕು ಅಂತಂದರೆ ಇಷ್ಟು ತುಂಬ ಹೆಲ್ದಿ ಆಗಿರುತ್ತೆ, ಮನೆಯಲ್ಲೇ ಮಾಡಿದ್ದು ಅಂತ.